ಮಾಡಿರೋ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡ್ತಿದ್ದೀನಿ. ಸೂಪರ್ ಆಗಿ ಬಂದಿದೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಾ ಇರೋದು ಸಿಂಪಲ್ ಆಗಿರೋ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ನಾನು ಇಲ್ಲಿ ತಗೊಂಡಿರೋದು 1 kg ಚಿಕನ್ ತಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅದಕ್ಕೆ 1-1.5 kg ಇರುವಂತ ಚಿಕನ್ ನಾನು ತಗೊಂಡಿದ್ದು. ಸೊ ಇದಕ್ಕೆ ಮಾಡೋದಕ್ಕೆ ನಾನು ತಗೊಂಡಿರೋದು, ಸೊ ಅದೆಲ್ಲ ವೇಸ್ಟ್ ಎಲ್ಲ ಹೋಗಿ ಸೊ 1 kg ಇದೆ. ಸೊ ಅಷ್ಟು ವೆಯ್ಟ್ ಅದು ನೀವು ತಗೊಂಡ್ರೆ ಟೆಂಡರ್ ಆಗಿರುತ್ತೆ. ತುಂಬಾ ಲೈಕ್ ರಬ್ಬರ್ ತರ ಅನ್ಸಲ್ಲ ತಿನ್ನುವಾಗ. ಮಕ್ಕಳು ಕೂಡ ಈಸಿಯಾಗಿ ತಿನ್ಬಹುದು. ಸೊ 1 kg ಚಿಕನ್ಗೆ ನಾನು ತಗೊಂಡಿರೋದು 10-12 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸೋಯಾ ಸಾಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್. ಸೊ ಇದು ಕಾರ್ನ್ ಫ್ಲೋರ್. ಸೊ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಸಾಲ್ಟ್. ಸೊ ನಾನ್ ಯೂಸ್ ಮಾಡ್ತಾ ಇರೋದು ಆಯಿಲ್, ಸೊ ಕೋಲ್ಡ್ ಪ್ರೆಸ್ ಗ್ರೌಂಡ್ ನಟ್ ಆಯಿಲ್. ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಈಗ ಗ್ರೀನ್ ಚಿಲ್ಲೀಸ್ ಹಾಕ್ತಿದ್ದೀನಿ, ಸೋಯಾ ಸಾಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಕಾರ್ಡಿಂಗ್ ಟು ಟೇಸ್ಟ್ ಸಾಲ್ಟ್. ಇದು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಒಂದು 1/2 hour ಮ್ಯಾರಿನೇಟ್ ಆಗಕ್ ಬಿಟ್ರೆ ಸಾಕು. ಇವಾಗ ಚಿಕನ್ ಮ್ಯಾರಿನೇಷನ್ 1/2 hour ಆಗಿದೆ. ಸೊ ಇವಾಗ ಕುಕ್ ಮಾಡೋಣ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಎಣ್ಣೆ ಕಾದಿದೆ. ಚಿಕನ್ ಆಡ್ ಮಾಡ್ಕೊಳ್ಳೋಣ. ಹೀಗೆ ಒಂದು 5 minutes ಓಪನ್ ಅಲ್ಲೇ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿವಾಗ 5 minutes ಆಗಿದೆ ಓಪನ್ ಅಲ್ಲಿ, ಹಂಗೆ ನಾನು ಬೇಯಿಸ್ಕೊಂಡಿದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 80% ಅಷ್ಟು ಬೇಯಿಸ್ಕೊಳಕ್ ಬಿಟ್ಬಿಡ್ತೀನಿ. ಫ್ಲೇಮ್ ಮೀಡಿಯಂ ಅಲ್ಲೇ ಇಟ್ಕೊಳ್ಳಿ. ಮತ್ತೆ ಮೆಣಸಿನ್ಕಾಯ್ದು ಹೇಳ್ಬೇಕಂದ್ರೆ ನಾನು ಹಾಕೊಂಡಿದ್ದು 10-12 ಮೆಣಸಿನ್ಕಾಯಿ ಹಾಕೊಂಡೆ. ನಿಮಗೆ ಬೇಕಿದ್ರೆ ಇನ್ನೂ ಸ್ಪೈಸಿ ಇಷ್ಟಪಡೋರು ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಇನ್ನೂ ಆಡ್ ಮಾಡ್ಕೋಬಹುದು. ಸೊ ಇದು ಆಲ್ಮೋಸ್ಟ್ 80% ಅಷ್ಟು ಕುಕ್ ಆಗಿದೆ ಚಿಕನ್. ಇವಾಗ ನಾನೀಗ ಆಡ್ ಮಾಡ್ತಾ ಇರೋದು ಮೊದಲೇ ಕಲ್ಸಿಟ್ಕೊಂಡಿರೋ ಕಾರ್ನ್ ಫ್ಲೋರ್, ನೀರಲ್ಲಿ ಕಲ್ಸಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಆಡ್ ಮಾಡ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ಆಡ್ ಮಾಡ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿದ್ರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ. ಇದು ಆಲ್ಮೋಸ್ಟ್ ಆಗಿದೆ ಇದು. ಓಕೆ, ಇವಾಗ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇದ್ದೀನಿ. ಫೈನಲ್ ಟಚ್. ಸಿಂಪಲ್ ಅಂಡ್ ಸ್ಪೈಸಿ ಆಂಧ್ರ ಚಿಕನ್ ರೆಡಿ. ಈ ಸಿಂಪಲ್ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.